ಓದ್ತಾನೆ ಹಾಗೆ ನೀನೆ ಓದಿದೀವಿ ಒಂದು ಶೂಟ್ ಇದೆ, ಒಂದು ರೀಲ್ ಮಾಡೋಣ ಅಂತ ಪ್ಲಾನಿಂಗ್ ಇದೆ. ನೋಡೋಣ ಏನಾಗುತ್ತೆ. ಇವರು ಬೇರೆ ಬೇರೆ ಬಸ್ಕೊಂಡು ಆಕ್ಚುಲಿ ಏಂತಿಕಪ್ಪ ವಿಡಿಯೋಸ್ ಲೇಟಾಗಿ ಬರ್ತಿರೋದು ಯೂಟ್ಯೂಬಲ್ಲಿ ವ್ಲಾಗಿಂಗ್ ಮಾತ್ರ ದಿನಾಗ್ಲೂ ಬರ್ತಾ ಇರುತ್ತೆ ಅನ್ಕೊಳ್ಳಿ. ಕ್ರೇಜಿ ಮಾತ್ರ ಬರ್ತಾನೆ ಇರುತ್ತೆ. ಇನ್ಮೇಲೆ ಸ್ಕಿಪ್ ಇಲ್ಲ, ಏನೂ ಇಲ್ಲ. ವರ್ಕ್ 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 ಶೀಟ್. ನಮ್ಮ ಮನೆಗೆ ಒಂದು AC ಬಂತು, ಏನೂ ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು. TV, ಲ್ಯಾಪ್ಟಾಪ್, ಏನಂದ್ರೆ ಏನು ಕೆಲಸ ಮಾಡೋಣ ನಮ್ಮ ಮನೇಲಿ. ಸೊ ಹಾಯ್, ನಮಸ್ಕಾರ. ಸ್ವಾಗತ ಮತ್ತೊಂದು ವ್ಲಾಗಿಗೆ. ಏನಕ್ಕಪ್ಪ ಅಂತ ಇವತ್ತು ನನಗೂ ಗೊತ್ತಿಲ್ಲ ಏನು ಮಾಡ್ತೀನಿ ಇವತ್ತು ವ್ಲಾಗ್ಗೆ ಅಂತ. ಸೊ ವ್ಲಾಗ್ ಮಾಡಬೇಕು ಅನಿಸ್ತು, ಮಾಡ್ತಾ ಇದ್ದೀನಿ ಇವತ್ತು. ಸೊ ಇವತ್ತು ಎಲ್ಗಪ್ಪ ಹೋಗ್ತಿದ್ವಿ ಅಂದರೆ ಕಾಲೇಜ್ಗೆ. ಸೊ ವೀಕ್ ಡೇಸ್ ಆಗಿರೋದ್ರಿಂದ ಕಾಲೇಜಿಗೆ ಹೋಗ್ತಿದ್ವಿ, ಎಲ್ಲೂ ಹೋಗ್ತಿಲ್ಲ ಇವತ್ತು. ಸೊ ನೋಡಿ, ಇವತ್ತು ಮಾತ್ರ ಕ್ರೇಜ್ ಇರುತ್ತೆ. ಇವತ್ತಿನ ದಿನ ಎಲ್ಲ ತೋರಿಸ್ತೀನಿ ನಾನು. ಫುಲ್ ಡೇ ವ್ಲಾಗ್, ಆಮೇಲೆ ಡೈಲಿ ವ್ಲಾಗ್ಸ್ ಅಂದ್ಕೊಳ್ಳಿ. ಏನಾಯಿತು ಗೊತ್ತಿಲ್ಲ, ಮಾಡಬೇಕು ಅನ್ಸಿದೆ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಸಬ್ಸ್ಕ್ರೈಬ್ ಮಾಡಬೇಕು ಅಲ್ವಾ, ಮಾಡಿ ಬೇಗ ಬೇಗ ಅಂತ ಲೈಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ಮೇಲೆ ಕ್ರೇಜಿ ಕಾಂಟೆಂಟ್ ಬರ್ತಾನೆ ಇರುತ್ತೆ. ಸೊ ಬನ್ನಿ ಹೋಗೋಣ. ನಮ್ಮ ಮನೇಲಿ ಇವತ್ತು ಪಡ್ಡು ಮಾಡಿದ್ದಾರೆ. ಸೊ ಇವತ್ತೇನಪ್ಪ ಅಂದರೆ ಯಾಕೋ ಗೊತ್ತಿಲ್ಲ, ಮಾಡಬೇಕು ಅನಿಸ್ತು ಮಾಡ್ತಾಯಿದ್ದೀನಿ. ಸೊ ಏನು ಹೇಳ್ಬೇಕು ಅಂದ್ಕೊಂಡೆ ಬರ್ತೀವಿ. ಹಾಂ, ಸೊ ಇವತ್ತು ಕಾಲೇಜಿಗೆ ಕ್ಯಾಮ್ರಾ ಎತ್ಕೊ ಹೋಗ್ತಿದ್ದೀನಿ. ಎಲ್ಲೂ ತೆಗಿಯಲ್ಲ ಅದರಲ್ಲಿ, ಅಂದರೆ ಸ್ಟಿಕ್ಕೇನು ಎತ್ಕೊ ಹೋಗ್ತಾಯಿಲ್ಲ. ಸುಮ್ಮನೆ ಕೈಲೇ ಇಟ್ಕೊಂಡು ಹಿಂಗೆ ಮಾಡ್ತಾಯಿದ್ದೀನಿ ಇವತ್ತೆಲ್ಲ. ಅಂದರೆ ಕಾಲೇಜ್ ಮುಗಿಯೋವರೆಗೂ. ಆಮೇಲೆ ಸಂಜೆ ಮೇಲೆ ನೋಡೋಣ, ಹೊರಗೆ ಹೋಗಂಗಿದ್ರೆ ನೋಡ್ಕೋಣ. ಸರಿ ಇದೆ ಮಾಡ ಇಲ್ಲ ಮಾಡ್ತಾರೆ. ನಂಗೆ ನಮ್ಮ ಬಾಯಿಗೆ ಬರ ಹೋಗ್ತಾ ಇದೆ. ಯಾವ ಸಲ ಕಾಲೇಜಿಗೆ ಬರೋದು, ನನಗೆ ನಮ್ಮ ಬ್ಯಾಗೆ ಭಾರ ಐತೆ ಅಂದೆ. ರೆಡಿ. ಸೊ ಇದು ಬ್ಯಾಟ್ರಿ ಚಾರ್ಜ್ ಆಗಿರಲಿಲ್ಲ, ಚಾರ್ಜಿಂಗ್ ಹಾಕಿದ್ದೀನಿ. ಬೇಕಲ್ಲ ನಾಳಿದ್ದಕ್ಕೆಲ್ಲ ಗಾಡಿ ತೆಗಿಬಿಡೋಣ. ಬಾ ಮಮ್ಮಿ ಬೇಗ. ಓ ಯಾವ ಮಮ್ಮಿ ನೀನು, 8:05 ಆಯ್ತು. ಒಂದು ನಿಮಿಷನೂ ಓಡ್ತಾ ಇರಬೇಕು. ಇಷ್ಟೊತ್ತಾಗ್ಬಿಟ್ರೆ 8 ಗಂಟೆ ಮೇಲೆ ಆಗ್ಬಿಟ್ರೆ. ಇವತ್ತು ಬೇಗ ಎದ್ದಿ ರೆಡಿ ಆದರೆ 6:45 ಎದ್ದೆ ಇವತ್ತು. ಅಷ್ಟೇ ಬೇಗ ಇದ್ರು ಮನೇಲಿ ಲೇಟ್ ಮಾಡೇ ಮಾಡ್ತಾರೆ. ದೇವ್ರೆ. ಓದ್ತಾನೆ ಹಾಗೆ ನೀನೆ ಓದಿದೀವಿ ಗೊತ್ತ ಹೆಂಗೆ ರೆಕಾರ್ಡ್ ಮಾಡ್ತೀವಿ ಅದನ್ನ. ರೆಡಿಯಾಗಿ ಬಂದು ನಿಂತವ್ರೆ. ತಿಂಡಿ ಆಯ್ತಾ? ಆಯ್ತು. ಇವತ್ತು ಕಾಲೇಜಲ್ಲಿ ಕ್ಲಾಸಲ್ಲಿ ವ್ಲಾಗ್ ಮಾಡ್ತಾ ಇದೆಯಾ? ಹಾಂ, ಕ್ಲಾಸಲ್ಲಿ ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ಡೈಲಿ ಇದೇ ಲಾಸ್ಟ್ ಇಕ್ಕೆಲ್ಲ ಬೇಡ, ಕ್ಲಾಸ್ ಹಿಡ್ಕೊ ಕೂತ್ಕೊಳಕ್ಕಾಗಲ್ಲ. ಅದಕ್ಕೆ ಹಿಂಗೆ ಎತ್ಕೊಂಡು ಹಿಂಗೆ ಕೈಲೇ ಮಾಡ್ಕೊಳ್ಳೋಣ. 5 Pro. ಏನಾಗಲ್ಲ ಬಾರಲ್ಲಿ. ಯಾಕೆ ಈ ಯೂನಿಫಾರ್ಮ್ ನೀನು ಇವತ್ತು ಯಾವ ಡೇ? ಮತ್ತೆ ನಂಗೆ ಇಷ್ಟ ಆಗಿಲ್ಲ. ಯಾರು ಹಾಕೋಬತ್ತೀನಿ ಫುಲ್ ಕಾಂಟೆಂಟ್ ಇರುತ್ತೆ ಸಂಜೆವರೆಗೂ. ಸಂಜೆ ಇವತ್ತು ಗಾಡಿ ಎತ್ಕೊಳ್ಳೋದೆ, ಸುಜಲ್ ಹಾಕೋ ಹೋಯ್ತಾ ಇರೋದೆ. ಮೊಚ್ಚ ಇನ್ಮೇಲೆ ಎಷ್ಟು ಕಾಂಟೆಂಟ್ ಮಿಸ್ ಆಯ್ತು ಗೊತ್ತಾನೆ. ಇನ್ಮೇಲೆ ಮಿಸ್ ಆಗೋ ಚಾನ್ಸೇ ಇಲ್ಲ. ಡೈಲಿ ಬ್ಲಾಗ್ಸ್ ಏನಿದೆ. ಏಕೆ
ಡೈಲಿ ಮಾಡ್ತೀನಿ. ತಲೆ ಮೇಲೆ ತಲೆ ಬೀಳ್ಲಿ, ಯಾವನ ಹೆಂಗಾರ ಹಾಳಾಗೋಗಿ ಡೈಲಿ ಮಾಡ್ತೀನಿ ನಾನು. ಫಿಸಿಕ್ಸ್ ಓದ್ತಿರೋದು ಅಣ್ಣ, ಡಿರವೇಷನ್ಗಳು ಲೋ. ಇದು ಕಣೋ ನಮ್ಗೆ ಏನೋ ಕಾಂಪಿಟೇಟಿವ್ ಎಕ್ಸಾಮ್ ಕಣೋ ಇರೋದು. 2 ಪೀರಿಯಡ್ ಐತೆ ಕಣೋ, 2 ಪೀರಿಯಡ್ ಐತೆ. 2 ಪೀರಿಯಡ್ ಸಿಗ್ತಾರಾ? ನಂಗೆ ಗೊತ್ತೇ ಇಲ್ವಲ್ಲ ಇದೆಲ್ಲ. ಈ ಡಿರವೇಷನ್ ಗೊತ್ತು, ಟೆಸ್ಟ್ ಇರೋದು ಗೊತ್ತಿಲ್ಲ. ನಮ್ಮ ಅಪ್ಪ ನೋಡ್ಬಿಟ್ಟು ನಿಂಗೇನು ಗೊತ್ತೇ ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಡ್ತಾರೆ. ಸರಿ ಆಯ್ತು, ವ್ಯಾನ್ ಬಂದ್ಮೇಲೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ಮುಗಿಸಿರೋಣ. ಯಾರು ಬಂದೇ ಇಲ್ಲ, ನಮ್ಗೆ ನಾವೇ ಫಸ್ಟ್ ಅನ್ಕೊಂತೀವಿ. ಕ್ಲಾಸ್ಗಳಂತೂ ತೆಗಿಯೋದೇ ಇಲ್ಲ ಕ್ಯಾಮ್ರಾನ. ನೀನು ನೋಡ್ದೆ ಚೇತು ಮೆಸೇಜ್ ಫೋನ್ ತರಂಗಿಲ್ಲ ಅಂದವನೇ ಕ್ಯಾಮ್ರಾ ತರಂಗಿಲ್ಲ. ಕ್ಯಾಮ್ರಾ ಅದಕ್ಕೆ ನಾನು ಸೊ ಏನೇ ಮೆಸೇಜ್ ನೋಟ್ ಯಾರು ಫೋನ್ ತಂದಿಲ್ಲ ಇವತ್ತು. ಸರಿ ಆಯ್ತು, ಓಕೆ. ಡೈರೆಕ್ಟು ಸಂಜೆ ಸಿಗೋಣ ಅಷ್ಟೇ. ಲಂಚ್ ಪೀರಿಯಡ್ ಅಲ್ಲಿ ಆದ್ರೆ ಮಾಡೋದು. ಬೇಡ, ರಿಸ್ಕೇ ತಗೊಳ್ಳೋಣ. ನಾನು ಇದನ್ನ ಎಲ್ಲಿಡ್ಲಿ ಅಂತ ಬ್ಯಾಗಲ್ಲಿ ಇಟ್ಟರೆ ಲೆನ್ಸ್ ಒಳಗೆ ಎಲ್ಲ ಏನಿಲ್ಲ, ಆರಾಮಾಗಿ ಮಾಡ್ಕೊಳ್ಳೋ. ನಾನು ಸ್ಪೆಕ್ಸು ಬಾಕ್ಸ್ಗಡೆ ಇಟ್ಬಿಡ್ತೀನಿ ಬೆಸ್ಟು. ಅದು ಎಲ್ಲಿ ಲೆದರ್ದಲ್ವಾ, ಸೇಫ್ ಆಗಿರುತ್ತೆ. ಬನ್ನಿ ನೋಡೋಣ, ಕಾಲೇಜ್ ಮುಗಿಸ್ಕೊಂಡು ಸಿಗ್ತೀನಿ. ಬಾಯ್. One eternity later. ಕಾಲೇಜ್ ಮುಗಿಸ್ಕೊಂಡು ಹೊರಟಿದ್ದೀವಿ ಮನೆ ಕಡೆ. ಸೊ ಸಂಜೆ ಇವಾಗ ಒಂದು ಶೂಟ್ ಇದೆ, ಒಂದು ರೀಲ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಇದೆ. ನೋಡೋಣ ಏನಾಗುತ್ತೆ. ಸೊ ಮನೇಲಿ ನಮ್ಮ ಅಮ್ಮನ ಜೊತೆ ಒಂದಿದೆ, ಇನ್ನೊಂದು ಫ್ರೆಂಡ್ಸ್ ಜೊತೆ ಒಂದಿದೆ. 2 ಇವತ್ತೇ ಮುಗಿಸ್ಬಿಡೋಣ, ನಾಳೆ ರಿಸ್ಕೇ ಇರಲ್ಲ. ನೆಕ್ಸ್ಟ್ ನಮ್ಮ ಅಪ್ಪ ಬಂದರೆ ತಲೆನೋವೇ ಬೇಡ. ನಾಳಿದ್ದು ಬರ್ತೀನಿ ನಮ್ಮಪ್ಪ, ಟೆನ್ಷನೇ ಬೇಡ ಮಚ್ಚ. ಈಸ ಎಡಿಟ್ ಮಾಡಿ ಇಟ್ಬಿಡ್ತೀನಿ. ಇವತ್ತು ಭಾನುವಾರ ಒಂದು, ಇವತ್ತೊಂದು ಅಪ್ಲೋಡ್ ಮಾಡಿಬಿಟ್ರೆ ಮುಗೀತು. ಬನ್ನಿ ಹೋಗೋಣ ಮನೆಗೆ. ಅವ್ರು ಬೇರೆ ಬಸ್, ನಾವು ಬೇರೆ ಬಸ್. ಈ ವರ್ಷದಿಂದ ಇವರು ಬೇರೆ ಬೇರೆ ಬಸ್ ಕೊಂಡೋಗಿದ್ರು. ಕೀರ್ತನ್ ತಿರುಗ್ತಾ ಇಲ್ಲ, ಅವನು ತಿರುಗ್ತಾ ಇಲ್ಲ. ಕರೀದ ನೋಡು. ಕೊಡ ಇಲ್ಲಿ, ಕೊಡ ಇಲ್ಲಿ. ಇದೇನೋ ಇದೇನೋ ಅವ್ರದ್ದು ಹಿಡ್ಕೊಳಲ್ಲ. ಕೀರ್ತನ್ ಅವ್ರದ್ದು ಹಳೇ ಸ್ಕೂಲ್ ಅವ್ರದ್ದು ಏನೋ ಕ್ಲಾಸ್ ಗ್ರೂಪ್ ಫೋಟೋ ತಕೊಂಡಿದ್ದು. ಅದು ಅಷ್ಟೆಷ್ಟು ಟೀಚರ್ಸ್ ನೋಡಿದ್ರು ಆ ಬಸ್ಸಿಂದ ಕ್ಯಾಮ್ರಾನ. ನಾಳೆ ನಾನು ಕ್ಯಾಮ್ರಾನೇ ತರಲ್ಲ, ಮನೇಲೇ ಮಾಡ್ತೀನಿ, ಮನೇಲೇ ಇಡ್ತೀನಿ. ಸಂಜೆ ಬಂದು ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡ್ಕೊತೀನಿ ವ್ಲಾಗ್ನ. ಬಸ್ಸಿಂದ ಇಲ್ದೆ ಮನೆಗೆ ಹೋಗ್ತಾ ಇದ್ದೀನಿ. ಏನಾಗುತ್ತಪ್ಪ, ಶೂಟಿಂಗ್ ಇದೆ. ಒಂದು ಆ್ಯಕ್ಚುಲಿ ಏಂತಿಕಪ್ಪ ವೀಡಿಯೋಸ್ ಲೇಟಾಗಿ ಬರ್ತಿರೋದು ಯೂಟ್ಯೂಬಲ್ಲಿ. ಇನ್ಸ್ಟಾಗ್ರಾಮ್ ಆ್ಯಕ್ಚುಲಿ ತುಂಬ ಆ್ಯಕ್ಟಿವ್ ಆಗ್ತಾಯಿದ್ದೀನಿ ನಾನು. ಅಂದರೆ ರೀಲ್ಸ್ ಮಾಡೋದಾಗಿರ್ಬೋದು ನಾನು, ಅಥವಾ ಇನ್ನೊಂದು ಬೇರೆ ಬೇರೆ ಕಂಟೆಂಟ್ ಆಗಿರ್ಬೋದು, ಏನೋ ಒಂದು ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟು ಬೇಕು. ಯಾರೇ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕಾಣಿಸಿದೆಯಲ್ಲ, ಒಂದು ವೀಡಿಯೋ ಫುಲ್ ಆಲ್ಮೋಸ್ಟ್ ವೈರಲ್ ಆಗ್ತಿದೆ ಅಂದ್ಕೊಳ್ಳಿ. 500K ಸಮಥಿಂಗ್ ಏನೋ ಓಡಾಯ್ತು. ಅದು ಆಲ್ಮೋಸ್ಟ್ 600 ಆಗ್ತಿದೆ ಅಂದ್ಕೊಳ್ಳಿ. 600K ಆಗೋಯ್ತು. ಸೊ ಕ್ರೇಜಿ ಗುರು, ಅದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ವೀಡಿಯೋ ಅಷ್ಟು ಓಡುತ್ತೆ ಅಂತ. ಸಖತ್ ಓಡ್ತು, ಥ್ಯಾಂಕ್ ಯು ಫಾರ್ ದಟ್. ಸೊ ಬೇರೆ ವೀಡಿಯೋಸು ಬರ್ತಾ ಇರುತ್ತೆ. ಆಮೇಲೆ 2 ಡೇಸ್ಗೆ ಒನ್ಸೋ ಅಥವಾ 3 ಡೇಸ್ಗೆ ಒನ್ಸೋ ಬರ್ತಾ ಇರುತ್ತೆ ವೀಡಿಯೋಗಳು. ಈ ವ್ಲಾಗ್ ಯೂಟ್ಯೂಬಲ್ಲಿ ವ್ಲಾಗಿಂಗ್ ಮಾತ್ರ ದಿನಾಗಲೂ ಬರ್ತಾ ಇರುತ್ತೆ ಅಂದ್ಕೊಳ್ಳಿ. ನಿಮಗೆ ಕ್ರೇಜಿ ಮಾತ್ರ ಬರ್ತಾನೆ ಇರುತ್ತೆ. ನಿಮಗೆ ಸ್ಕಿಪ್ ಇಲ್ಲ, ಏನೂ ಇಲ್ಲ. ವರ್ಕ್ 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 ವರ್ಕ್. ಆಮೇಲೆ ಏನೋ ಒಂದು ಹೆಸರು ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡೋಣ. ತುಂಬ ಕಾಂಪಿಟೇಟರ್ಸ್ ಬರ್ತಾಯಿದ್ದಾರೆ ಅಂತ ಮಾಡಬೇಕು. ಇಲ್ಲಿ ನಾನು ನಿಲ್ಲಿಸ್ಬಿಟ್ರೆ ನಾನೇ ಇನ್ನು ತುಂಬ ಹಿಂದೆ ಉಳ್ಕೊಂಡ್ಬಿಡ್ತೀನಿ ಅಷ್ಟೇ. ಸೊ ಬರೋಣ, ಟಾಪಲ್ಲಿ ಬರೋಣ ನಾವು ಒಂದು ಲೆವೆಲ್ಗೆ. ಸೊ ಯಾರ್ಯಾರು ನಾ ಹೇಳಿದ್ನಲ್ಲ, ಕಾಂಟೆಂಟ್ ಯಾರ್ಯಾರು ಸ್ಟಾರ್ಟ್ ಮಾಡ್ತೀರಾ, ದಿಸ್ ಆರ್ ರೈಟ್ ಟೈಮ್ ಟು ಸ್ಟಾರ್ಟ್ ಮಾಡಿ. ಶೀಟ್ ಇದಕ್ಕೆ ಮೌಂಟ್ ಹಾಕ್ತೀನಿ. ಕ್ಯಾಮ್ರಾ ಇಲ್ಲಿ ಮೌಂಟ್ ಐತೆ, ಅವ್ರ ಬಾಕ್ಸ್ ಹಾಕೋತವ್ರು, ಅದನ್ನೇ ಹಾಕ್ಸಿ. ಬೇಕು ನಿಮಗೆ ಇಲ್ಲಿ ಮಾಡ್ತಾರ. ಗ್ಲಾಸ್ ಹೆಂಗ ಹಾಕತ್ತಿತ್ತು? ಗ್ಲಾಸ್ ಮೇಲೆ ಹಾಕ್ತೀನಿ ನಾನು.
ಒಂದ್ಸಲ ಅಂಟಿಸಿದ್ಮೇಲೆ ತೆಗಿಯಕ್ಕಾಗಲ್ಲ ಅಂತ ಹೇಳ್ತೀನಿ. ಹೌದು. ಹಬ್ಬ, ಇವಾಗ ಕ್ಲೀನಾಗಿ ರೆಕಾರ್ಡ್ ಮಾಡ್ಕೊಬರ್ಬೋದು. ಸೆಲ್ಫಿ ಸ್ಟಿಕ್ ಹಾಕೋನಲ್ಲ, ಅದು ಕ್ಯಾಮ್ರಾದು ಸ್ಟಿಕ್ಕು. ಆ್ಯಕ್ಚುಲಿ ಈಗ ಒಂದು ಪ್ರಾಬ್ಲಮ್ ಆಗಿದೆ. ಏನಪ್ಪ ಅಂದರೆ ನಮ್ಮದು ವೈಫೈ ಬರ್ತಾ ಇಲ್ಲ. ಸೊ ಮೇಲ್ಗಡೆ ಹೋಗಿ ನೋಡ್ಕೊಬರೋಣ ಏನಾಗಿದೆ. ಈ ಕೋತಿಗಳು ಕಟ್ಟ ಜಾಸ್ತಿ ಗುರು. ಕೋತಿಗಳು ಏನೋ ಮಾಡಿರ್ತಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದೇ ಯೋಚನೆ. ಆಗಲೇ ಓದ್ಸತಿ ಒಂದ್ಸತಿ ಕಚ್ಚಿ ಹಾಳು ಮಾಡಿತ್ತು. ಇನ್ನೊಂದ್ಸತಿ ಬನ್ನಿ ನೋಡ್ಕೊಬರೋಣ. ಇಲ್ಲಿ ಕಚ್ಚಾಕೈತೆ ಮೊನ್ನೆ. ನಾನು ಗೊತ್ತೇ ಇಲ್ಲ ಬೆಳಗ್ಗೆ, ನಾನು ಇಲ್ಲೇ ಇದ್ದೆ ಅಲ್ಲ ಬೆಳಗ್ಗೆ ನೆನ್ನೆನ ಕಚ್ಚಾಕಿವಾಗ ಮೇಲ್ಗಡೆ ಎಲ್ಲಾರ ಕಚ್ಚೋಬೇಕು ಅನ್ಕೋಬೇಕು ಅಂತೇಳಿ ಒಂದು ಕಡೆ ಕಚ್ಚಿದೆ, ಬೇರೆ ಎಲ್ಲಾರ ಕಚ್ಚೈತಾ. ಓದ್ಸತಿ ಕಚ್ಚಿ ಹಾಳು ಮಾಡಿತ್ತು. ಓದ್ಸತಿ ಈ ಕಡೆ ಸೈಡಿಂದ ಲೈನ್ ಹೇಳ್ಕೊಂಡಿದ್ವಿ. ಸೊ ಆ ಕಡೆ ಕಚ್ಚಿತ್ತು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಈ ಕಡೆಯಿಂದ ಅಲ್ಲಿ ಸ್ಯಾಟಲೈಟ್ ಇರೋದು. ಆ್ಯಕ್ಚುಲಿ ಇದು ಸ್ಯಾಟಲೈಟ್ ಇದೆ ಇರುತ್ತೆ. ಸೊ ಇದೆ ವೈಫೈ ಸ್ಯಾಟಲೈಟ್ ಇದೆ. ಇಲ್ಲಿಂದನೇ ವೈರ್ ಎಳ್ಕೊಂಡಿದ್ವಿ. ಇಲ್ಲಿ ಒಂದು ಕಡೆ ಕಚ್ಚಿದೆ. ಸೊ ಇದು ಒಂದು ಕಡೆ ಕಚ್ಚಿದೆ, ಇಲ್ಲೊಂದು, ಅಲ್ಲಿ ಕೆಳಗೆ ಒಂದು ಕಡೆ ಕಚ್ಚಿದೆ. ಏನು ಗುರು ಇದು ಕೋತಿಗಳಿರೋದನ್ನೇ ಪಿಂಡ ಯಾಕಾದರೂ ಬತ್ತ ಅನಿಸ್ಬೇಕು. ಆ್ಯಕ್ಚುಲಿ ನಮ್ಮ ಅಮ್ಮನ ರೂಮ್ ಒಂದು ಹೊಸ ಎ ಸಿ ಹಾಕ್ಸಿದ್ವಿ, ಅದ್ರದ್ದು ನಮ್ಮ ಮನೆಗೆ ಒಂದು ಎ ಸಿ ಬಂತು. ಅದು ನನ್ನ ರೂಮು ಅಂತೂ ಬರಲಿಲ್ಲ, ನಮ್ಮ ಅಮ್ಮನ ರೂಮ್ ಬಂತು. ನೋಡೋಣ, ನಮ್ಮ ರೂಮ್ಗೆ ಆದಷ್ಟು ಶೀಘ್ರದಲ್ಲಿ ಬರೋ ಚಾನ್ಸಸ್ ತುಂಬ ಇದೆ. ಮೇಲ್ಗಡೆ ಒಂದು ಕಡೆ ಕಚ್ಚಿದೆ. ಅವ್ನು ಬರಲೇ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಜಿಯೋದವನಿಗೆ. ಜೋರಾಗಿ ಕಚ್ಚೈತೆ ಮೇಲ್ಗಡೆ ಎಲ್ಲ. ಸೊ ನನಗೆ ಇವಾಗ ಫ್ಲ್ಯಾಶ್ ಆಯಿತು, ಎ ಸಿ ಏನಾರು ಅಲಾಡ್ಸೈತೆ ಅಂತ. ಏನಾಗಿಲ್ಲ ಈಗ ಸದ್ಯಕ್ಕೆ, ಸೇಫ್ ಆಗಿದೆ. ಎ ಸಿ ಏನೂ ಮಾಡಿಲ್ಲ. ಗಟ್ಟಿ ವಯರ್ ಹಾಕ್ಬೇಕು, ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು. ಇಲ್ಲ ರೋದನೆ ಆಯ್ತಿದ್ದು ಕೋತಿಗಳ್ದು. ಏನು ಮಾಡೋದು ಈಗ? ವ್ಲಾಗ್ ಎಡಿಟ್ ಮಾಡೋದು ಹಿಂಗಪ್ಪ. ಈ ವ್ಲಾಗ್ ಎಡಿಟ್ ಮಾಡಲಿ ನಾನು. ಈ ವ್ಲಾಗ್ ಡಿಲೇ ಆದರೆ ಕಷ್ಟ ಆಯ್ತದೆ. ಒಂದ್ಸತಿ ಆಫ್ ಮಾಡಿದ್ನ ಮಾಡ್ತೀನಿ, ಆನ್ ಮಾಡ್ತೆ ನೋಡೋಣ. ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ನೋಡೋಣ, ಏನೋ ಚೇಂಜಸ್ ಕಾಣಿಸಿದ್ರೆ ಓಕೆ. ಸೊ ವೈಫೈ ಇಲ್ಲ ಅಂದರೆ ಟಿ ವಿ, ಲ್ಯಾಪ್ಟಾಪ್ ಏನಂದ್ರೆ ಏನೋ ಕೆಲಸ ಮಾಡೋಣ ನಮ್ಮ ಮನೇಲಿ. ಎಲ್ಲ ವೈಫೈ ಮೇಲೆ ಡಿಪೆಂಡ್ ಆಗಿರೋದು. ಸೊ ಬೇಗ ಹೋಗ್ಬೇಕಾದ್ರೆ ಚಾರ್ಜ್ ಹಾಕ್ಬಿಟ್ಟಿದೆ, 2 ಚಾರ್ಜ್ ಆಗಿದೆ. ಸೊ ಇದು ಇನ್ನೂ 50% ಇದೆ, ಗುಡ್ ಟು ಗೋ. ಆ್ಯಕ್ಚುಲಿ ನೋಡೋಣ ತಡೀರಿ ವೀಡಿಯೋಗಳು ಹೆಂಗೆ ಓಡ್ತಿದೆ ಅಂತ. ಸೊ ಆ್ಯಕ್ಟಿವ್ ಆಗಿರಬೇಕಲ್ಲ, ನೋಡ್ತಾ ಇರ್ತೀನಿ ಆವಾಗ. ಸೊ ಗಾಯ್ಸ್, ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ, ಸೊ ಇವರು ಬಾಕ್ಸಲ್ಲಿ ಈ ಮೌಂಟ್ ಕೊಟ್ಟಿರ್ತಾರೆ ನಮಗೊಂದು. ಸೊ ಈ ಮೌಂಟು ಹೆಲ್ಮೆಟ್ಗೆ ನಾನು ಆ್ಯಕ್ಚುಲಿ ಇಲ್ಲಿಗೆ ಹಾಕೋಣ ಅಂದ್ಕೊಂಡಿದ್ದೆ, ಅಂದರೆ ಹಿಂಗೆ ಹಾಕ್ಕೊಳ್ಳೋಣ ಅಂತ ಮೌಂಟ್ನ. ಬಟ್ ಅನ್ಫಾರ್ಚುನೇಟ್ಲಿ ಅದು ಕ್ಯಾಮ್ರಾ ಕೆಳಗೆ ಟಿಲ್ಟ್ ಆಗಿರುತ್ತೆ, ಅದು ನಮ್ಮ ಫೇಸ್ ಮಾಡೋಲ್ಲ, ಅದು ಸ್ವಲ್ಪ ಬೇಜಾರಾಗ್ತು. ಸೊ ಏನು ಮಾಡೋಕ್ಕಾಗಲ್ಲ, ಹೊಸದಾಗಿ ತೊಗೋಬೇಕು. ಇಲ್ಲಾಂದರೆ ಇದು ಹಿಂಗೆ ಮೇಲ್ಗಡೆ ಮೌಂಟ್ ಮಾಡ್ಕೋಬೋದು, ಇಲ್ಲಿ ಅಥವಾ ಇಲ್ಲಿ, ಅಥವಾ ಗಾಡಿ ಹತ್ರ ಗಾಡಿ ಮೇಲೆ ಮೌಂಟ್ ಮಾಡ್ಕೋಬೋದು. ಅದೆಲ್ಲ ಇನ್ಸ್ಟಾ 360 ಇದ್ದರೆ ಅದು ಅಲ್ಟಿ ಶಾರ್ಟ್ಸ್ ಬರುತ್ತೆ. ಗಾಡಿ ಮೇಲೆಲ್ಲ ಮೌಂಟ್ ಮಾಡಿದ್ರೆ, ಅಂದರೆ ತಲೆ ಮೇಲೆಲ್ಲ ಮೌಂಟ್ ಮಾಡಿದ್ರೆ. ಸೊ ಹೆಲ್ಮೆಟ್ಗೆ ಚಿನ್ ಮೌಂಟೇ ಬೆಸ್ಟ್ ಅನ್ಕೋತೀನಿ ನನ್ನ ಪ್ರಕಾರ. ಸೊ ಚಿನ್ನಿರೋ ಹೆಲ್ಮೆಟ್ ಯಾವುದೂ ಇಲ್ಲ ನಮ್ಮ ಹತ್ರ ಸದ್ಯಕ್ಕೆ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಸೊ ಬನ್ನಿ ಯಾವನ್ ಮಾಡೋಣ ಈಗ ಸದ್ಯಕ್ಕೆ. ಸೊ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ನಾನು ಮೊಟ್ಟೆ ತಿಂದ್ಬಿಟ್ಟು ಏನು ಶೂಟ್ ಇದೆ ಅದನ್ನು ಮುಗಿಸ್ಕೊಬರೋಣ. ಈಗ ಒಂದು ಮ್ಯಾಂಗೋ ತಿನ್ನೋಣ. ಇದೊಂದು ಮ್ಯಾಂಗೋ ಇದೆ, ತಿನ್ಕೊಂಡು ಹೊರಡೋಣ. ಹೊಟ್ಟೆ ಇದೆ, ತಿನ್ಕೊಂಡು ಸಿಗ್ತೀನಿ. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ಯಾವ್ದಾದ್ರು ಮನೇಲಿ ರೆಡಿ ಮಾಡ್ಸೋಕ್ಕೆ ರೀಲ್ಸ್ ನೋಡ್ತಾ ಕೂತ್ಕೊಂಡು ಬಂದಿದ್ದಾರೆ. ನೋಡೋಣ ಏನು ಮಾಡ್ತಾರೆ.
ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತ. ಸೊ ಈಗ ಸುಜಲ್ ಅವ್ರ ಮನೆ ಹತ್ರ ಬಂದಿದ್ದೀವಿ. ಸೊ ಅದಕ್ಕೆ ಪೈಪೆಲ್ಲ ತೊಗೊಬೇಕಲ್ಲ, ಪೈಪೆಲ್ಲ ಹಾಕಿದ್ರೆ ಬೆಸ್ಟು. ಪೈಪ್ ಹಾಕ್ಸ್ಬಿಟ್ಟಿದ್ರು ಅವರು. ಸೊ ಅದಕ್ಕೆ ಸುಜಲ್ನ ಕರ್ಕೊಂಡು ಬಂದಿದ್ವಿ. ಒಬ್ಬನೇ ಇಟ್ಕೊಬರೋಕ್ಕಾಗಲ್ಲ ಅವರು. ಇವಂಗಾದರೆ ಅಂಗಡಿನಾದರೂ ಗೊತ್ತಿರುತ್ತೆ ಒಂದು ಸ್ವಲ್ಪ. ಅಂಗಡಿ ಗೊತ್ತು ನನಗೇನೆ, ಬಟ್ ನೋಡಿ ಇವನು ಬೇಗ ಬಾರೋ ಅಂದರೆ ಗೇಮ್ ಆಡ್ಕೊಬರ್ತಾವನೆ. ಹಿಂಗೆ ಎಷ್ಟು ಉರಿಯುತ್ತೆ ಗೊತ್ತಾ. ಸೊ ಎಲ್ಲ ಐಟಮು ನೋಡಿ, ಒಂದು 2 ಪೈಪ್ ತೊಗೊಂಡು ಹೋಗ್ತಿದ್ದೀವಿ. ಕೋತಿಗಳು ಮಾಡೋ ಕೆಲಸಗಳು ಒಂದಲ್ಲ ಎರಡಲ್ಲ. ಅಲೋ ಬೇಗ ತೆಗಿಯೋನು ಹೊಂಟೈತಂಗೋಣ. ಅಲೋ ಏನೇನೆಲ್ಲ ಮಾಡಬೇಕು ನೋಡಿದ್ರು ನಡಿಯೋ ಮಚ್ಚ. ಪಾ ದೇವ್ರೆ, ಬೇಕಿತ್ತ ಇದು? ಬೇಕಿತ್ತ ನಮಗೆ? ಅಯ್ಯೋ ಮಚ್ಚ, ಇವನ್ ನಡೀಲಿ. ಆ ಕಡೆ ಒಂದು ಈ ಕಡೆ ಒಂದು ಮಡಗು ಅಂತ ಡಬಲ್ ಬ್ಯಾರಲ್ ಗನ್ನು ಬಂದೆ. ಹಿಂಗೆ ಚುಚ್ಬಿಡೋದಲ್ಲ, ರಪ್ಪ ಅಂತ ಹಿಂಗೆ ಚುಚ್ಚಿದ್ರೆ ಒಂದನೇ ಸತಿ ಹೋಗ್ಬಿಡ್ತಾನೆ ಶಿಷ್ಯ. ನಾಯಿಗಳನ್ನ ಎತ್ತೆ ಹಿಂಗೆ ಬಿಸಾಕ್ಬಿಡೋಣ. ಯಾವುದೇ ನಾಯಿ ಅಡ್ಡ ಬರುತ್ತೆ ಅವಕ್ಕೆಲ್ಲ. ದೇವ್ರೆ, ಹಾಂ ಇಲ್ಲೇ ತಗೋ. ಇನ್ನೇನು ಫೋನ್ ಬರ್ತಿದೆ. ರಾಂಗ್ ಟೈಮ್ ಫೋನ್ ಮಾಡ್ತಿರೋದು. ಸೊ ವೈರಿಂಗ್ ಅದು ಪೈಪೆಲ್ಲ ಹಾಕಿ ಫಿಟ್ ಮಾಡಿ ಹೋಗಿದ್ದಾರೆ. ಸೊ ನೋಡೋಣ ಮೇಲೆ ಕೋತಿಗಳು ಕಟ್ಟ ತಪ್ಪುತ್ತಾ ಏನಿತ್ತ ಅಂತ. ಸೊ ಈಗ ನನ್ನ ತಂಗಿಗೆ ಏನೋ ಬೇಕಂತೆ ಸ್ಟೇಷನ್ ಜೊತೆ ತೊಗೊಬರೋಣ ಬನ್ನಿ. ನಮ್ಮ ಸುಜನ್ ಆಗಲಿ ಬಿಟ್ಕೊಂಡ್ಬಿಟ್ಟೆ. ರಪ್ಪ ಫುಲ್ ನಾವು ಬಾ ಅಂದ್ಬಿಟ್ಟು ಅವರಪ್ಪ ಫುಲ್. ಅದಕ್ಕೆ ಬಿಟ್ಬಿಟ್ಟು ಇವಳೇನೋ ತಗೋಬೇಕಂತ. ಏನು ಸುಮ್ಮನೆ ತಲೆ ತಿಂತ ಅದು. ಮತ್ತು ಇನ್ನೊಂದು ಗಾಡಿ ಪಂಚರ್ ಆಗಿಬಿಟ್ಟಿತ್ತು, ಅದು ಒಂದು ಹಾಕ್ಸ್ಕೊಂಬಂದೆ. ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಕರ್ಕೊಬರ್ಬೇಕಾರೆ ಬನ್ನಿ. ಅವಳೇನೋ ಬುಕ್ಕು ಮಾರ್ಕರ್ ತೊಗೊಂಡು ನಾನೊಂದು ತೊಗೊಂಡೆ. ಬನ್ನಿ ಮಳೆ ಬರ್ತಿದೆ. ಕುತ್ಕೊ ಬೇಗ. ಇಲ್ಲ ಅಕ್ಕಿ ಇಲ್ಲ. ಬಾಯಿ ಇಷ್ಟು ಮಳೆ ಬರ್ತಾ ಇದೆ, ಬಾಯಿಗೆ ಹಾಕೋಬೇಕಂತ. ಚೆನ್ನಾಗಿರುತ್ತಲ್ಲ. ಬೇಡ ಚೂರು ಆಡ್ತಿಯಲ್ಲಣ್ಣ. ಗೇಟ್ ಹಾಕೋ. ಗೇಟ್ ಹಾಕಣ್ಣ. ಕರೆಕ್ಟಾಗಿ ಕಾರ್ನರ್ ನೋಡ್ಬ. ನೆಕ್ಸ್ಟ್ ಗಾಡಿ ಎತ್ತಂಗೆ ಹಂಗೆ ನಿಲ್ಲಿಸ್ಬೇಕು ನೀನು. ಗಾಡಿ ಎತ್ತಕ್ಕೆ ಬರಲ್ಲ. ಗಾಡಿ ಓಡಿಸ್ತಾರ ಮಕ್ಕ ನೋಡಿ ಏನಿಲ್ಲ. ಸಕ್ಕತ್ತಾಗದೇವಾ ನಾಯಿ ಚಿಕ್ಕಂದೊಂದು ಐತೆ. ಸೊ ಮನೇಲಿ ಅನ್ನ ಮಸೊಪ್ಪು ಮಾಡಿದ್ದಾರೆ. ತಿಂದ್ಬಿಟ್ಟು ಹೇಳ್ತೀನಿ ಕೂತ್ಕೊಳ್ಳೋದೆ. ಸೊ ನಾಳೆ ವ್ಲಾಗ್ ಯೂನಿಕಾಸ್ಟ್ ಅಪ್ಲೋಡ್ ಆಗಲೇಬೇಕು. ನಾಳೆ ಮಾಡ್ತೀನಿ. ಹಂಗೆ ನೋಡ್ತೀನಿ, ಹಂಗೆ ನೋಡ್ತೀನಿ. ಒಂದು ರೀಲ್ ಮಾಡಬೇಕು ಬಾ ಅಂತ ಕರ್ದು ಸಾಕಾಯ್ತು. ಇವತ್ತಿಷ್ಟೊತ್ತಿಗೆಲ್ಲ ವಿಡಿಯೋ ಅಪ್ಲೋಡ್ ಆಗಬೇಕಿತ್ತ ರೀಲ್ ಎಡಿಟಿಂಗ್ ಆಗಿ. ಇನ್ನು ಶೂಟೇ ಆಗಲಿಲ್ಲ ಅದು. ಮೊಬೈಲ್ ನೋಡ್ತಾ ಕೂತ್ಕೋ. ಯಾರು ನೀನೆ ಎಲ್ಲಿ ನೋಡ್ತೀನಿ ನನ್ನ ಮೊಬೈಲ್? ಅನ್ನ ಹಾಕಿ ಎಷ್ಟೊತ್ತಾಯ್ತು? ಕರೆದ ನಿನ್ನ ದಿವ್ಯಾ ಕರೀಲಿಲ್ವಂತೆ ಅವನ್ನ.
ನಾನು ಹಾಕೊಂಬಂದಾಗ್ಲೂ ಹೇಳ್ದೆ ತಾನೆ ಇಬ್ರಿಗೂ ಹಾಕಿದ್ದೀನಿ ಅಂತ. ಸೊ ಊಟ ಎಲ್ಲ ಮುಗಿಸಾಯ್ತು, ನೀವು ಮಲ್ಕೊಳ್ಳೋ ಟೈಮ್ಗೆ. ಆ್ಯಕ್ಚುಲಿ ಊಟ ಮಾಡಿಕೊಂಡು ಸ್ಯಾಮ್ಸಂಗ್ ಇರೋರ್ದು ವಿಡಿಯೋ ನೋಡ್ತಾ ಈಗ ಸ್ವಲ್ಪ ಹೊತ್ತು ಮುಂಚೆ ಅಪ್ಲೋಡ್ ಆಗಿದ್ದು. ಸೊ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಯಿತು ಅವ್ರದ್ದು. ಸೀರಿಯಸ್ ಆಗಿ ಅವ್ರು 1 ಮಿಲಿಯನ್ ನೋಡಿ ನನಗೆ ಸಖತ್ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಒನ್ ಆಫ್ ಮೈ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಸ್ಯಾಮ್ಸಂಗ್ ಇರೋ. ಸೊ ಈ ಟುಕ್ 6 years ಟು ಕಂಪ್ಲೀಟ್ 1 ಮಿಲಿಯನ್. ತುಂಬಾ ಹಾರ್ಡ್ ವರ್ಕ್ ಇರೋದು, ತುಂಬಾ ನೆಕ್ಸ್ಟ್ ಲೆವೆಲ್. ಹ್ಯಾಟ್ಸ್ ಆಫ್ ಟು ಯು ಬ್ರೋ. ಸೊ ನಾನು ಹೇಳ್ತೀನಿ, ಒನ್ ಆಫ್ ಮೈ ಈಸ್ ದ ಇನ್ಸ್ಪಿರೇಷನ್ ಫಾರ್ ಮೀ ಫಾರ್ ಸ್ಟಾರ್ಟಿಂಗ್ ದ ಯೂಟ್ಯೂಬ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಏನೇ ಆಗಿರ್ಬೋದು. ಸೊ ಲವ್ ಯು. ಅವ್ರ ತನಕ ಈ ವಿಡಿಯೋ ಅಂತೂ ರೀಚ್ ಆಗಲ್ಲ, ಏನೋ ಅವ್ರ ತನಕ ರೀಚ್ ಆಗೋ ಚಾನ್ಸೇ ಇಲ್ಲ ಅಂದ್ಕೊಳ್ಳಿ ಈ ವಿಡಿಯೋ. ಅಷ್ಟೊಂದೆಲ್ಲ ರೀಚ್ ಆಗೋಗಿದೆ. ಸೊ ಈ ವಿಡಿಯೋ ಇಲ್ಲಿ ಏನು ಮಾಡ್ತಿದ್ದೀನಿ, ಇಷ್ಟ ಇರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾವು ಬೇಗ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ ಸ್ಯಾಮ್ಸಂಗ್ ಇರ್ತಾರೆ. ಐ ನೋ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್, ವೆರಿ ಲಾಟ್ ಆಫ್ ಟೈಮ್. ಸೊ ಪೇಷನ್ಸ್ ಬೇಕು, ಕನ್ಸಿಸ್ಟೆನ್ಸಿ ಬೇಕು. ಸೊ ನನ್ನ ಹಾರ್ಡ್ ವರ್ಕ್ ಬೇಕು ಅದರಲ್ಲಿ. ಸೊ ನನ್ನ ಹಾರ್ಡ್ ವರ್ಕ್ ಜೊತೆ ನಿಮ್ಮ ಹಾರ್ಡ್ ವರ್ಕ್ ಏನಿಲ್ಲ, ನಿಮ್ಮದು ಜಸ್ಟ್ ಕೂತ್ಕೊಂಡು ನೋಡಿ ಆರಾಮಾಗಿ ಪೀಸಾಗಿ ಎಂಜಾಯ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಇತ್ತಲ್ಲ, ಸೇಮ್ ಇದೇ ಥರನೇ ಬರ್ತಾ ಇರುತ್ತೆ ಇನ್ಮೇಲೆ ವ್ಲಾಗ್ಗಳು. ಸೊ ಫುಲ್ ವಿಡಿಯೋಗಳು ನೋಡ್ತಾ ಇರಿ ಇನ್ಮೇಲೆ, ಫುಲ್ ವ್ಲಾಗ್ಗಳು ನೋಡಿ. ಕ್ರೇಜ್ ಇರುತ್ತೆ, ಹೇಳ್ತಾ ಇದ್ದೀನಲ್ಲ, ಕ್ರೇಜ್ ಇರುತ್ತೆ. ನೀವು ಬೈಕ್ ಓದ್ತಿರ್ತೀರಿ, ಎಲ್ಲ ವಿಡಿಯೋದಲ್ಲಿ ಇದೇ ಹೇಳ್ತಿರ್ತೀನಿ ನೀವು ಅಂತ. ಚೆನ್ನಾಗಿರುತ್ತೆ ನೋಡಿ ಇನ್ಮೇಲಿಂದ. ಸೊ ವ್ಲಾಗ್ನ ಹೀಗೆ ಮಾಡ್ತೀನಿ. ಇಷ್ಟ ಇಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ ಪ್ಲೀಸ್. ಆಮೇಲೆ ಯಾರು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಬೇಗ ಹೋಗಿ ಚೆಕ್ಔಟ್ ಮಾಡಿ. ನೀವು ಕಾಣ್ತಿದ್ದಿಲ್ಲ ಇದೇ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ನ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. Bye.